ನನಗಂತೂ ಇಷ್ಟಪ್ಪ. ಕ್ರೇಜಿ 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 ಬ್ಯೂಟಿ. ವಾವ್, ಟಯರು ಹಾಕ್ಸಿದ್ದಕ್ಕೂ ಪೈಸಾ ವಸೂಲಾಯಿತು. ವಾಬ್ಲಿಂಗೇ ಇಲ್ಲ, ವಾಬ್ಲಿಂಗೇ ಇಲ್ಲ, ಫುಲ್ಲು ಗ್ರಿಪ್ಪು. ಬ್ಯೂಟಿ ಮ್ಯಾನ್, ಕ್ರೇಜಿ ಕ್ರೇಜಿ ಬ್ಯೂಟಿ ಬ್ಯೂಟಿ. ಸಖತ್ತಾಗಿ ಕಾಣ್ತಿದೆ ವ್ಯೂ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ದಾಚೆಯಲ್ಲೋ. ಆಲ್ ರೈಟ್, ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಇವತ್ತಿನ ನಮ್ಮ ರೈಡ್ ಬಂದ್ಬಿಟ್ಟು ಕಳಸಾ ಕಡೆಗೆ. ಕಳಸಾಯಿಂದ ಒಂದು ಸ್ವಲ್ಪ ದೂರ ಸಂಸೆ ಹತ್ರ ಬರುತ್ತೆ, ಬಾಮಿಕೊಂಡ ಅಂತ. ಅಲ್ಲಿಗೆ ನಾವು ಮಾಡ್ತಿರೋ ಸೆಕೆಂಡ್ ಟೈಮು. ಆಲ್ಮೋಸ್ಟ್ ನನ್ನ ಹತ್ರ ಹಿಮಾಲಯನ್ 411 ತೊಗೊಂಡಿದ್ದೆ. ಹಿಮಾಲಯನ್ 411 ತೊಗೊಂಡ ತಕ್ಷಣ ಫಸ್ಟ್ ರೈಡ್ ನಂದು ಅಲ್ಲಿಗೆ ಹೋಗಿದ್ದಿದ್ದು. ಯಪ್ಪ, ಅಯ್ಯೋ ಎಷ್ಟೊಂದು ಬೆಂಡಾಗ್ಬಿಟ್ಟಿದೆ ಗಾಡಿ. ಫಸ್ಟ್ ರೈಡ್ ಮಾಡಿದ್ದೆ ಅಲ್ಲಿಗೆ ಬಾಮಿಕೊಂಡಕ್ಕೆ. ಸೊ ಅದಾದಮೇಲೆ ಹತ್ತಮ್ಮ ಇವಾಗ ಮಾಡ್ತಾಯಿದ್ದೀವಿ ಬಾಮಿಕೊಂಡಕ್ಕೆ. ಸೊ ಆವಾಗಲೇ ಮೀಟಿಂಗ್ ಪಾಯಿಂಟಲ್ಲಿ ಹೇಳ್ತಾ ಇದ್ದೆ, ಸೊ ನಮ್ಮ ರೈಡ್ ಇರೋದು ಇವತ್ತು ನಮ್ಮ TSBC ಕಡೆಯಿಂದ ಬಾಮಿಕೊಂಡ ಕಡೆಗೆ. ಇದು ಕಳಸಾ ಸಂಸೆ ಹತ್ರ ಬರುತ್ತೆ. ಸುಮಾರೊಂದು ಬೆಂಗಳೂರಿಂದ 340 ಆಗ್ಬೋದು ಕಿಲೋಮೀಟರ್ಸು, ಚೇಂಜ್ ಒನ್ ಸೈಡು. ಕ್ರೇಜಿ ಪ್ಲೇಸ್ ಬಗ್ಗೆ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗಲೇ. ಆಮೇಲೆ ಈ ವಿಡಿಯೋನ ಮತ್ತು ನೆಕ್ಸ್ಟ್ ಬರೋ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಒಳ್ಳೆ ಮಸ್ತಿ ಮಜಾ ಇರುತ್ತೆ. ಆಫ್ ರೋಡು ಬರೀ ಇಷ್ಟೇ ಅಲ್ಲ, ಇನ್ನು ನಾವು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಒಳ್ಳೆ ಮಸ್ತಿ ಮಜಾ ಇರುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಟಿಲ್ ದ ಎಂಡ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಕರೆಕ್ಟಾಗಿ 6 ಗಂಟೆಗೆ ಶುರು ಮಾಡಿದ್ದಕ್ಕೆ ಈಗ 7:45 ಒಂದು ಪಿಸ್ಟಾ ಬ್ರೇಕ್ ತೊಗೊಂಡ್ವಿ. ಆಲ್ಮೋಸ್ಟ್ ಒಂದು 20-25 ನಿಮಿಷ ಆಯಿತು. ಈಗ ಹಾಸನ ಒಂದು 60 ಕಿಲೋಮೀಟ್ರ್ ಇದೆ ಇಲ್ಲಿಂದ. ರೋಡ್ ಇವತ್ತು ಆ್ಯಕ್ಚುಲಿ ಕಂಪೇರ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಚಿಕ್ಕಮಗಳೂರಿಗೆ ಬಂದಾಗ ಸಖತ್ತು ಟ್ರಾಫಿಕ್ ಇತ್ತು, ತುಂಬ ಕ್ರೌಡ್ ಇತ್ತು ಹಾಸನ ರೋಡಲ್ಲಿ. ಇವತ್ತು ಅದೇನೋ ಗೊತ್ತಿಲ್ಲ, ಸಖತ್ತು ಆರಾಮಾಗಿ ಪೀಸ್ಫುಲ್ ಆಗಿದೆ, ಖಾಲಿ ಇದೆ ರೋಡು. ಜಾಸ್ತಿ ಬೈಕ್ಸು ಇಲ್ಲ, ಜಾಸ್ತಿ ಕಾರ್ಸು ಇಲ್ಲ, ಲಾರಿಗಳು ಇಲ್ಲ. ರೋಡು ಪೀಸ್ಫುಲ್ಲಾಗಿ ಖಾಲಿಯಾಗಿದೆ. ಓಡಿಸೋಕ್ಕೂ ನಮಗೆ ಫ್ರೀ ಆಗಿದೆ, ಟ್ರಾಫಿಕ್ ಇಲ್ಲ. ಆಲ್ಮೋಸ್ಟ್ ಕರೆಕ್ಟಾಗಿ ನಾವು ಯಾವ ಟೈಮ್ಗೆ ಅಂದ್ಕೊಂಡ್ವೋ ಆ ಟೈಮಿಗೆ ಬರ್ತಾಯಿದ್ದೀವಿ. 8:15 ಹಾಸನ ಹೋಗ್ಬೇಕು ಅಂದ್ಕೊಂಡೆ ನಾನು. 8:15 ಕರೆಕ್ಟಾಗಿ ಹಾಸನ ಇರ್ತೀವಿ ನಾವು ನಮ್ಮ ಬ್ರೇಕ್ಫಾಸ್ಟ್ ಹೋಟ್ಲ್ ಹತ್ರ. ಲಾಸ್ಟ್ ಟೈಮ್ ನಾವು ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ನಾವು ಸ್ಟಾಪ್ ಮಾಡಿದ್ವಿ, ಸ್ವಾದ್ ಅಂತ ಹೋಟ್ಲು. ಸೊ ಅಲ್ಲೇ ಇವತ್ತು ಸ್ಟಾಪ್ ಮಾಡ್ತಾಯಿದ್ವಿ ಬ್ರೇಕ್ಫಾಸ್ಟ್ಗೆ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟು, ಒಳ್ಳೆ ಪ್ಲೇಸು, ಆ್ಯಂಬಿಯನ್ಸು, ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಇವತ್ತು ಅಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀವಿ. ಸಖತ್ತು ವಿಂಡು ಬ್ರೋ, ಗಾಳಿ ಸಖತ್ತು ವಿಂಡ್ ಗಾಳಿ ಇದೆ. ಏನು ಆ ಕಡೆ ಈ ಕಡೆ ಇಳಿತಿದೆ. ಬೆಳಗ್ಗೆ ಅಂತೂ ಮೋಡ ಫುಲ್ ಕವರ್ ಆಗಿತ್ತು, ವೆದರು ಫುಲ್ ಕೂಲಾಗಿತ್ತು. ಇವಾಗ ಒಂದು ಅರ್ಧ ಗಂಟೆಯಿಂದ ಲೈಟಾಗಿ ಬಿಸಿಲು ಬರ್ತಿದೆ, ಸ್ಕೈ ಫುಲ್ಲು ಕ್ಲಿಯರ್ ಆಗಿದೆ. ಮೋಸ್ಟ್ಲಿ ಅಲ್ಲೂ ಹಿಂಗೆ ಇರುತ್ತೆ ವೆದರ್ ಅನಿಸುತ್ತೆ. ಮಳೆ ಗಿಳೆ ಎಲ್ಲ ಏನೂ ಇಲ್ಲ, ಬರೀ ವೆದರು ಬಿಸಿಲಿರ್ಬೋದು. ಸೊ ಬಾಮಿಕೊಂಡ ಹೆಂಗಿರುತ್ತೋ ನೋಡಬೇಕು. ಪಾಚಿ ಗೀಚಿ ಮಳೆಯಲ್ಲಿ ಬಂದು, ಮಳೆಗಾಲದಲ್ಲಂತೂ ಅದು ಫುಲ್ಲು ಸ್ಲಿಪ್ಪರಿ ಪಾಚಿ ಗೀಚಿ. ಲಾಸ್ಟ್ ಟೈಮ್ ನಾವು ಒಂದು ಹಿಮಾಲಯನ್ ತೊಗೊಂಡಿದ ತಕ್ಷಣ ಫಸ್ಟ್ ರೈಡ್ ಮಾಡಿದ್ದೆ ಬಾಮಿಕೊಂಡ TSBCಯಿಂದ. ಆಫ್ ರೋಡ್ ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವಾಗ. ಫಸ್ಟ್ ಆಫ್ ರೋಡ್ ಅದು ನನ್ನ ಅಡ್ವೆಂಚರ್ ಬೈಕಲ್ಲಿ ತಗೊಂಡು ಹೋಗಿ ರುಬ್ಬಾಕಿದ್ದು ಫುಲ್ಲು ಸ್ಲಿಪ್ಪರಿ. ಅಂದರೆ ಟ್ರ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಆ ರೋಡಲ್ಲಿ, ಆ ಬಾಮಿಕೊಂಡ ರೋಡಲ್ಲಿ. ಸೊ ಹಂಗಿದ್ದಿದ್ದು ರೋಡು. ಇವಾಗ ಸ್ವಲ್ಪ ಅಲ್ಲೇನೋ ಕಿರಿಕಂತೆ, ಸೇಮ್ ಎಲ್ಲ ಕಡೆಯೂ ಇದೇ ಕಿರಿಕ್ ಮಾಡಿ ಸಾಯ್ತಾವ್ರೆ ನನ್ನ ಮಕ್ಕಳು. ಹಿಂಗೆ ಮಾಡಿದ್ರೆ ಟೂರಿಸಮ್ ಬಿದ್ದೋಗೋದು ಅಷ್ಟೇ, ಯಾರು ಬರೋಕ್ಕೆ ಇಷ್ಟಪಡೋದಿಲ್ಲ.
ಅಲ್ಲೇನೋ ರೋಡ್ ಮಾಡಿದಾರಂತೆ, ರೋಡ್ಗೇನೋ ಕಾಸು ಕೊಡ್ಬೇಕಂತೆ. ಅಲ್ಲೇನೋ ಎಂಟ್ರಿ ಚೆಕ್ ಪೋಸ್ಟ್ ಹಾಕಿದೆ ಅಂತ ಚೆಕ್ ಪೋಸ್ಟ್ಗೆ ಕಾಸು ಕೊಡ್ಬೇಕಂತೆ. ನಾನು ಆರ್ಗನೈಸ್ ಮಾಡ್ಬೇಕಾದ್ರೆ ಇವೆಲ್ಲ ಇರಲಿಲ್ಲ. 1 ಮಂತ್ ಆಗಿತ್ತು ನಾನು ಪ್ಲ್ಯಾನ್ ಮಾಡಿ. ಇವಾಗ ರೀಸೆಂಟಾಗಿ 1 ವಾರ 2 ವಾರದಿಂದ ಅವರು ಅದೇನೇನೋ ಮಾಡಿ ಹಾಕಿದಾರಂತೆ. ಶ್ರೀಧರ್ ಫೋನ್ ಮಾಡ್ಬಿಟ್ಟು ಹೇಳ್ದ. ಸೊ ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ಸೀನು. ಸೊ ಈಗ ಜಸ್ಟ್ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಆ್ಯಕ್ಚುಲಿ ಬೇಲೂರು ರೋಡ್ ಮೇಲೆ ಹೋಗ್ಬೋದಾಗಿತ್ತು. ಬೇಲೂರು ರೋಡು, ಬೇಲೂರಿಂದ ಮೂಡಿಗೆರೆ ರೋಟು. ನಾನು ತೊಗೊಂಡಿರೋದು ಹಾಸನ ಬಂದ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಮತ್ತೆ ಹಾಸನ ಹೈವೇಗೆ ಜಾಯ್ನ್ ಆಗಿಬಿಟ್ಟು ಸಕಲೇಶ್ಪುರ ರೋಡು ಹಿಂಗೆ ಸಕಲೇಶ್ಪುರ ಹೋಗುತ್ತೆ. ಸಕಲೇಶ್ಪುರ ಹೋಗಿ ಅಲ್ಲಿಂದ ಮೂಡಿಗೆರೆ ಹೋಗುತ್ತೆ. ಸೊ ಮೂಡಿಗೆರೆ ಕಾಮನ್ ಪಾಯಿಂಟು. ನಾವು ಬೇಲೂರು ಮೇಲೆ ಹೋದ್ರು ಮೂಡಿಗೆರೆ ಹೋಗಬೇಕು, ಸಕಲೇಶ್ಪುರ ಮೇಲೆ ಹೋದ್ರು ಮೂಡಿಗೆರೆ ಹೋಗಬೇಕು. ಸೊ ಇವಾಗ ಸಕಲೇಶ್ಪುರದಿಂದ ಹೋಗಿ ಮೂಡಿಗೆರೆ ಹೋಗ್ತಾಯಿದ್ದೀನಿ. ಬಿಕಾಸ್ ಈ ಕಡೆ ಸ್ವಲ್ಪ ಸೀನಿಕ್ ಇರುತ್ತೆ ಅಂತ. ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೂ ನಾವು ಬೇಲೂರು ರೋಡ್ ತೊಗೊಂಡಿದ್ವಿ. ಸೊ ಅದೇ ರೋಡ್ ಏನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ರೋಡ್ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಆವಾಗ ಒಂದು ಕಾಲದಲ್ಲಿ ಈ ರೋಡು ಫುಲ್ ಸಿಂಗಲ್ ರೋಡ್ ಇದು. ಆಲ್ಮೋಸ್ಟ್ ಒಂದು 4 years ಬ್ಯಾಕು. ಇವಾಗ ಡಬಲ್ ರೋಡ್ ಮಾಡಿಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ. ಆ ಶಿರ್ಡಿ ಘಾಟ್ವರೆಗೂ ರೋಡು ಚೆನ್ನಾಗಿದೆ. ಶಿರ್ಡಿ ಘಾಟ್ ಶುರು ಆದಮೇಲೆ ಅಧ್ವಾನ. ಸ್ವಲ್ಪ ನಾವು ಲಾಸ್ಟ್ ಇಯರು ಧರ್ಮಸ್ಥಳ ಹೋಗಿ ಬರ್ಬೇಕಾದ್ರೆ ಮಾತ್ರ ಫುಲ್ಲು ಏನು ಆಫ್ ರೋಡ್ ಕಾರಲ್ಲೇ ಹೊಡ್ಕೊಂಬಂದಿರೋದು ನಾನು. ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ರೋಡದು. ಬಟ್ ಅದು ಬಿಟ್ಟರೆ ಇದು ರೋಡ್ ಸೂಪರ್, ಬ್ಯೂಟಿ. ಅಣ್ಣ ಹೆಂಗೆ ಬರ್ತಾವೆ ನೋಡೋಣ ಹೈಟಿಗೆ. ಏನು ಕ್ರೇಜಿ ಇಲ್ಲ. ಒಂದು 4.5 hours ಆಯ್ತು ನಾವು ಬಿಟ್ಟು ಬಾಲಾಜಿ ಟೂರು. ಇನ್ನೂ 2.5 hours ತೋರಿಸ್ತಿದೆ. ಇನ್ನೂ 97 kilometers. ಕೆಟ್ಟೋಗೈತೆ ಗಾಡು. ಸೊ ಏನಪ್ಪ ಅಂದರೆ ಆವಾಗಲೇ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾವು ಮಾತಾಡ್ತಾಯಿದ್ವಿ ಹುಡುಗರೆಲ್ಲ. ಅದು ಯಾವುದೋ ಹುಡುಗಿ ಒಂದು ಹಾಡು ಹೇಳ್ತಾಳೆ. ಅದು ಏನು ಹಾಡೋದು? ಅದು ಯಾವ ಹಾಡು ಲಿರಿಕ್ಸ್ ಬರ್ತಾಯಿತ್ತು. ಬಟ್ ಹಾಡು ಹೇಳ್ತಾಳೆ. ಆ ಹಾಡು ಹೇಳಿಬಿಟ್ಟು ಹೂವಿನ ಬಾಣದಂತೆ ಆ ಹಾಡು ಕೆಟ್ಟದಾಗ ಆಡ್ಬಿಟ್ಟು ಟ್ರೋಲ್ ಹಾಕ್ಕೊಂಡು ಫೇಮಸ್ ಆಗಿಬಿಟ್ಲು ಗುರು. ಇವಾಗ ಹುಡುಗಿ ಹತ್ರ ಹೋಗಿ ಫೇಮಸ್ಸು ಸೆಲ್ಫಿ ತೊಗೊಂಡು ಸೆಲ್ಫಿ ಕೇಳ್ತವ್ರೆ. ಎಷ್ಟೋ ರಾತ್ರಿ 400 ಫಾಲೋವರ್ಸಿಂದ 33,000 ಫಾಲೋವರ್ಸ್ ಬೆಳಗ್ಗೆ ಹುಡುಗರು ಚೆಕ್ ಮಾಡಿದ್ರೆ. 33,000 ಫಾಲೋವರ್ಸು ಬೆಳಗ್ಗೆ ಚೆಕ್ ಮಾಡಿದ್ರೆ. ಯಪ್ಪ ಒಳ್ಳೆ ಕೆಲಸ ಮಾಡಿ. ಇವಾಗ ನಾವೇ ನಮ್ಮ ಕಂಟೆಂಟ್ನ ನಾವು ಮಿಸ್ಟರ್ ಅಲೆಮರಿನಲ್ಲಿ ಲಡಾಖ್ದು, ದೂದ್ಸಾಗರ್ದು, ಆಮೇಲೆ ನಮ್ಮದು ಮೇಜರಾಗಿ ನಾವು ವೀಡಿಯೋಸ್ ಮಾಡಿದ್ದು ದೂದ್ಸಾಗರ್ ಮೇಜರಾಗಿ ಮಾಡಿದ್ವಿ. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಬಂತು. ಆಮೇಲೆ ಲಡಾಖ್ದು ಮಾಡಿದ್ರಿ, ಅದರಲ್ಲಿ ಬಂತು. ಆಮೇಲೆ ಅದು ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋಸು ಈ ಆಗುಂಬೆದು, ಕಾಂತಾರ ಮೂವಿದೊಂದು ವಾಟರ್ ಫಾಲ್ಸ್ ಇದೆ ಅದ್ರದ್ದು. ಆಮೇಲೆ ಇನ್ನೂ ಕೆಲವೊಂದು ವೀಡಿಯೋಸ್ಗಳು ಮಾಡಿ ನಮ್ಮದು 6,000 ಬಂದಿದೆ ಫಾಲೋವರ್ಸು. ಅದು ಏನಕ್ಕೆ 2 ವರ್ಷಕ್ಕೆ. ಲಾಸ್ಟು ಜನವರಿಲಿ ನಾವು ಶುರು ಮಾಡಿದ್ದು. ಇವಾಗ ಆಲ್ಮೋಸ್ಟು ಸೆಪ್ಟೆಂಬರ್ ಆಯಿತು, 1.25 ವರ್ಷ ಆಯಿತು. 6,000 ಫಾಲೋವರ್ಸು. ಅದು ಎಷ್ಟು ಕಷ್ಟಪಟ್ಟಿದ್ದಕ್ಕೆ, ಎಷ್ಟು ಖರ್ಚು ಮಾಡಿದ್ದಕ್ಕೆ. ಹುಡುಗಿರು ನೋಡಪ್ಪ ಏನು ಮಾಡೋಂಗಿಲ್ಲ. ಎಷ್ಟು ಬೇಗ ಹಂಗೆ ರಾತ್ರಿ 33,000. ಇನ್ನೊಂದು 2 ದಿನ 3 ದಿನ ಹೋದ್ರೆ 50,000 ಆಗುತ್ತೆ, 1 ಲಕ್ಷನೂ ಆಗುತ್ತೆ. ಆಮೇಲೆ ಅವಳು ಸೆಲೆಬ್ರಿಟಿ. ಪೇಡ್ ಕೊಲಾಬ್ರೇಷನ್ಸು. ನಮಗೆ ಅಯ್ಯೋ ಶಾಟನೂ ಇಲ್ಲ, ಶಾಟನೂ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಸಲ ಅನಿಸುತ್ತೆ ಒಳ್ಳೇದು ಮಾಡ್ಕೊಂಡಿದ್ರೆ ಲೈಫ್ ಲಾಂಗ್ ಸಾಯ್ತಾನೇ ಇರಬೇಕು. ಫೇಮಸ್ಸು ಇಲ್ಲ, ಒಳ್ಳೆ ಇದು ಇಲ್ಲ. ಏನೋ ಒಂದು ಅಲ್ಲಕ್ ಬುಲ್ಲಕ್ಕಲ್ಲಿ ಯಾವುದೋ ಒಂದು ಕಾಂಟ್ರವರ್ಸಿನೋ ಕಿತ್ತೋಗಿರೋ ಕೆಲಸ ಮಾಡಿಬಿಟ್ರೆ ರಾತ್ರಿ ಫೇಮಸ್ ಆಗಿಬಿಡ್ತಾರೆ. ಒಳ್ಳೇದು ಮಾಡಿಕೊಂಡು ಲೈಫ್ ಲಾಂಗ್ ಫೇಮಸ್ ಕಷ್ಟಪಡೋ ಬದಲು ಹಿಂಗೇನೋ ಒಂದು ಕಿತ್ತೋಗಿರೋ ಕೆಲಸ ಮಾಡಬೇಕು. ಆದರೆ
ನಮಗೆಲ್ಲ ಮನಸ್ಸಾಕ್ಷಿಗಳು ಒಪ್ಪಲ್ಲ, ಏನು ಮಾಡೋದು, ಅವನ ಏನು ಇದ್ದರೆ ಹಿಂಗೆ ಇರು, ಆದರೆ ಕಿತ್ತೋಗಿರೋ ಕೆಲಸ ಮಾಡೋಕ್ಕೆ ಮಾತ್ರ ಆಗಲ್ಲ ನಮ್ಮ ಕೈಲಿ. ಆದರೆ ಏನು ಜನರಪ್ಪ ಒಳ್ಳೆ ಕಂಟೆಂಟಿಗೆ ಬೆಲೆ ಕೊಡಲ್ಲ. ಇವಾಗ ಒಂದು ನಮ್ಮದು ವೀಡಿಯೋಸ್ಗಳು ಕೆಲವೊಂದು 1000 ಶೇರ್ಸು, 2000 ಶೇರ್ಸು, 3000 ಶೇರ್ಸ್ಗಳಾಗಿರ್ತವೆ. ಅದರಲ್ಲಿ ಅರ್ಧ ಭಾಗ ಫಾಲೋ ಕೂಡ ಮಾಡಿರಲ್ಲ. 1000 ಶೇರ್ ಮಾಡಿದ್ರಲ್ಲಿ ಒಂದು 50-60 ಫಾಲೋಸ್ ಬಂದಿರ್ತವೆ. ಆ ಶೇರ್ ಮಾಡಿರೋದ್ರಲ್ಲಿ ಫಾಲೋ ಮಾಡೋಕ್ಕಾಗಲ್ವ ಜನಗಳಿಗೆ? ಫಾಲೋ ಮಾಡಿ ಒಂದು ಸಪೋರ್ಟ್ ಕೊಡೋಕ್ಕೂ ಆಗಲ್ಲ. ವೀಡಿಯೋಸ್ ಹಾಕ್ತೀವಿ, ಆ ಸ್ಕಿಪ್ ರೇಟ್ ಬರುತ್ತಲ್ಲ, ಜನಕ್ಕೆ ಅದನ್ನು ನೋಡೋ ಪೇಷನ್ಸು ಇರಲ್ಲ. ಒಳ್ಳೆ ಕಂಟೆಂಟ್ಗಳನ್ನ ಸ್ಕಿಪ್ ಮಾಡಾಕ್ಬಿಡ್ತಾರೆ. ಅದೇ ಈ ಥರ ಟ್ರೋಲು ಯಾವುದಾದ್ರು ಅರ್ಧ ಬಿಟ್ಕೊಂಡು ಡ್ಯಾನ್ಸ್ ಮಾಡೋರು, ತಿಕ್ಕ ಮುಖ ತೋರಿಸೋರ್ನೆಲ್ಲ ಮೇಲೆ ಕೆತ್ತಿ ಕೂರಿಸಿ ಮೆರೆಸ್ತೀರ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನ, ಒಳ್ಳೆ ಇನ್ಫ್ಲೂಯೆನ್ಸರ್ಸ್ಗಳನ್ನ ಬೆಳೆಸಲ್ಲ. ಅಯ್ಯೋ, ಕೊಟ್ಟಿಗೆ ಹಾರ. ಓ ಕರಿಷ್ಮೆ ಎತ್ಕೊಂಡು ಒಳ್ಳೆ ಇದು ಡ್ರ್ಯಾಗ್ ರೇಸ್ ಮಾಡ್ತಾವನೆ. ಒಂದು ಕಾಲದ್ದು ಸ್ಪೋರ್ಟ್ಸ್ ಬೈಕ್ ಅದು, 1.25 ಲಕ್ಷ ಬೈಕ್ ಅದು ಒಂದು ಕಾಲದಲ್ಲಿ, ನಾವು ಚಿಕ್ಕವರಿದ್ದಾಗ. ಯೆಲ್ಲೋ ಕಲರು. ಸೊ ಕೊಟ್ಟಿಗೆಹಾರ ಬರೋಷ್ಟರಲ್ಲಿ ಕರೆಕ್ಟಾಗಿ ನನ್ನೊಂದು ಕಾಲು, ಯಪ್ಪ ದೇವರೇ, ರೋಡು ಸಾಕ್ತಾನೆ ಇಲ್ಲ. ಇವಾಗ ಇಲ್ಲಿಂದ ಇದೆಯಲ್ಲ, ಈ ಕೊಟ್ಟಿಗೆಹಾರದಿಂದ 50 ಕಿಲೋಮೀಟ್ರು, ಅದು ಇನ್ನೂ ಇದು ಚಿಕ್ಕ ರೋಡು, ಫುಲ್ ಘಾಟ್ ರೋಡು, ಅದು ಇನ್ನೂ ಸಾಗಲ್ಲ. 1.25 ಅವರ್ ತೋರಿಸ್ತಿದೆ. ಓಹೋ, ನಾನ್ ಸ್ಟಾಪ್ ಹೊಡಿಬೇಕು, ಹೊಡೆದು ಬಿಡೋಣ ಅಂತ. ಇಲ್ಲ ಮುಂದೆ ಸ್ಟಾಪ್ ಮಾಡಲ ಎಲ್ಲರೂ ಹೊರಗಡೆ. ನೋಡಪ್ಪ, ಇಲ್ಲ ಗ್ಯಾಂಗ್ ಹಾಕ್ಕೊಂಡಿದ್ದಾರೆ ಬೈಕ್ಸ್ ಎಲ್ಲ. ವೆದರ್ ಅಂತೂ ಸ್ವಲ್ಪ ಮಿಸ್ಟಿದ್ರೆ ಚೆನ್ನಾಗಿರೋದು, ಫುಲ್ಲು ಬಿಸಿಲು. ಲಾಸ್ಟ್ ಮೊನ್ನೆ ಎಲ್ಲ ಮಳೆ ಇತ್ತು, ಆ ಥರ ಸ್ವಲ್ಪ ಮಿಸ್ಟಿದ್ರೆ ಇನ್ನೂ ಕ್ರೇಜಿ ಇರ್ತಾಯಿತ್ತು. ನೋಡೋಣ, ಅಲ್ಲಿ ಬಾಂಬಿಕೊಂಡ ಹೋಗ್ತೀವಲ್ಲ ಹೆಂಗಿರುತ್ತೆ ಅಂತ. ಫುಲ್ ಡ್ರೈ ಇದ್ದರೆ ಸ್ವಲ್ಪ ಆಫ್ ರೋಡು ಇನ್ನೊಂಥರ ಮಜಾ ಇರುತ್ತೆ ಚಚ್ಚಾಡೋಕ್ಕೆ. ಯಪ್ಪ, ಸೊ ಎಷ್ಟು 12:45. ಓಹೋ, 12 ಗಂಟೆ 12:15 ಅಂದ್ಕೊಂಡ್ವಿ. ಆಲ್ಮೋಸ್ಟು ಟೈಮ್ ತಗೋತು. ಆದಷ್ಟು ಬೇಗ ನಡೀತಾಯಿದ್ದೀವಿ ನಾವು. ಆದರೂ ಬೇಕು, ಅಲ್ಲಿಂದ ಬೆಂಗಳೂರಿಂದ 8 ಅವರ್ ಇತ್ತು, 7.5 ಅವರ್ 8 ಅವರ್ ಇತ್ತು ನಮ್ಮ ಮನೆಯಿಂದ. ಸೊ ನಾವು 6 ಗಂಟೆಗೆ ಬಿಟ್ಟಿದ್ದು ಅಂದರೆ ಕರೆಕ್ಟಾಗಿ 1 ಗಂಟೆ ಅಂದರೆ 7 ಅವರ್ ಕರೆಕ್ಟಾಗಿ 1 ಗಂಟೆ ಅಂದ್ರೂ. ಮಜಾ 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 ಮಜಾ, ಕ್ರೇಜಿ ಕ್ರೇಜಿ. ರೋಡ್ ಸ್ವಲ್ಪ ತುಂಬ ಖರಾಬಾಗಿದೆ, ಬ್ಲ್ಯಾಡ್ ಬರೋ ಫುಲ್ ಆಗ್ಬಿಡೈತೆ. ಕಾಡು ಕಲ್ಲು ಹೋಮ್ ಸ್ಟೇ. ಈಗ ಜಸ್ಟ್ ನನಗೆ ಇದು ಪರಂಪರ ಹೋಮ್ ಸ್ಟೇ ಅಂತ ಫೋನ್ ಮಾಡಿದರು. ಈ ಥರ ಒಂದು ಅಡ್ವೆಂಚರಸ್ಸು ಲೊಕೇಶನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮದು ಸುಮಾರು ಪೀಕ್ಗಳಿದ್ದಾವೆ. ಬೇಕಾದ್ರೆ ಆ ಪೀಕ್ ಮೇಲೆ ಟೆಂಟೆಲ್ಲ ಹಾಕ್ಕೊಡ್ತೀವಿ, ಅಡುಗೆ ಅಲ್ಲೇ ಮಾಡಿಕೊಡ್ತೀವಿ. ಸಾಯಂಕಾಲ ನಾವು ಅಂದರೆ ಒಂದು ಡೇ ಫುಲ್ಲು ಸಾಯಂಕಾಲ ಹೋಗಿ ಆಫ್ ರೋಡೆಲ್ಲ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿ, ಮತ್ತು ಕೆಳಗಡೆ ಅವ್ರದ್ದು ಸ್ವಿಮ್ಮಿಂಗ್ ಪೂಲೆಲ್ಲ ಆಗಿದೆ. ಪರಂಪರ ಅಂದರೆ ನಾನು ಸುಮಾರೊಂದು 3.5 ಇಯರ್ಸ್ ಬ್ಯಾಕು ಕ್ಯಾತನ್ ಮಕ್ಕಿ ರೈಡ್ ಮಾಡಿದ್ದೆ. ಆವಾಗ ಶ್ರೇಯಸ್ಸು, ದೀಪು, ಕಿರಣ್ ಮತ್ತು ಸುಮಾರು ಜನ ಅವರೆಲ್ಲ ಇದ್ದರು. ಸೊ ಅಲ್ಲೋಗಿ ಸ್ಟೇ ಆಗಿದ್ವಿ. ಸೊ ಅವರು ಫೋನ್ ಮಾಡಿದರು, ಸರ್ ಹಿಂಗೆ ಪ್ಲ್ಯಾನ್ ಮಾಡ್ತಿದ್ದೀವಿ ಬನ್ನಿ ಸರ್ ಅಂತ. ನಾನು ಆಯಿತು ಸರ್, ಗೊತ್ತಿರೋರು ಪರಿಚಯ ಇರೋರಲ್ವಾ, ಬರೋಣ ಬಿಡಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟು ಸ್ಟೇ ಟ್ಯೂನ್ಡ್. ಅತಿ ಶೀಘ್ರದಲ್ಲಿ ಆ ಥರ ಒಂದು ಅಡ್ವೆಂಚರಸ್ಸು ಕ್ಯಾಂಪಿಂಗ್ ರೈಡ್ ಮಾಡಿ ಪ್ಲ್ಯಾನ್ ಮಾಡೋಣ. ಸಖತ್ತಾಗಿರುತ್ತೆ. ಬಟ್ ಅಕ್ಟೋಬರಲ್ಲಿ ಆಲ್ರೆಡಿ ನಮ್ಮದು ಪ್ಲ್ಯಾನ್ ಆಗಿಬಿಟ್ಟಿದೆಯಲ್ಲ ಕೊಳುಕುಮಲೈ ಅಂತ. ಸೊ ಅದನ್ನು ಮಾತ್ರ ಬಿಡೋಕ್ಕಾಗಲ್ಲ.
ಸೊ ಒಂದಾದ್ಮೇಲೆ ಒಂದು ಈ ಥರ ನಮಗೆ ಪ್ರಮೋಷನ್ಸ್ ಹುಡ್ಕೊಂಡು ಬರ್ತಿದೆ ದೇವ್ರದಯ. ಇವಾಗ ಡಿ ಡಿ ಹಿಲ್ಸು ಅಷ್ಟೇ, ಡಿ ಡಿ ಹಿಲ್ಸು ಕೋ ಸ್ಪಾನ್ಸರ್ಡ್ ಬೈ GTR. ಸೊ ಬ್ರೇಕ್ಫಾಸ್ಟ್ ಅವ್ರು ಸ್ಪಾನ್ಸರ್ ಮಾಡ್ತಿದ್ದಾರೆ. ನಾವು ರಿಫ್ರೆಶ್ಮೆಂಟು ಆಮೇಲೆ ನಮ್ಮ ಸರ್ವಿಸ್ಗೆ ಇಷ್ಟೊಂದು ಚಾರ್ಜ್ ಮಾಡ್ತೀವಿ. ಬಿಕಾಸು ಆರ್ಗನೈಸಿಂಗ್ ಅಂದರೆ ಈಸಿ ಅಲ್ಲಪ್ಪ. ಕೆಲವ್ರು ಅಂದ್ಕೊಂಡ್ಬಿಡ್ತಾರೆ ಆರ್ಗನೈಸಿಂಗ್ ಅಂದರೆ ಏನೂ ಇಲ್ಲ ಅಂತ. ಇವಾಗ ಅದನ್ನು ಆರ್ಗನೈಸರು ಇವಾಗ ನಾನು ಲೀಡು, ನಾನು ಮತ್ತು ನನ್ನ ವೈಫು ಇಬ್ಬರು ನಾವು ಟೈಮ್ ಇನ್ವೆಸ್ಟ್ ಮಾಡಬೇಕು. ಪೋಸ್ಟರ್ಸ್ ಮಾಡಬೇಕು, ಪ್ರಮೋಷನ್ಸ್ ಮಾಡಬೇಕು, ಕಮ್ಯುನಿಕೇಷನ್ಸ್ ಮಾಡಬೇಕು, ನಮ್ಮ ಟೈಮ್ ನಾವು ಇನ್ವೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವೊಂದು 50-60 ರೂಪಾಯಿ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು? 300 ರೂಪಾಯಿ ತೊಗೋತೀವಿ. 300 ರೂಪಾಯಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತೀವಿ, ಹೊಟ್ಟೆ ತುಂಬ. ನೀವು ಕೇಳಿದಷ್ಟು ನಾವು ಆರ್ಡ್ರ್ ಮಾಡಿದಷ್ಟು ನಾವು ಪೇ ಮಾಡ್ತೀವಿ. ಜೊತೆಗೆ ಇವಾಗ ನೋಡಿ ನಮ್ಮ ಹೊಸ ಕ್ರೂ ಮೆಂಬರ್ಸಲ್ಲಿ ಫೋಟೋಗ್ರಫಿ ಕ್ರೂ ಇದ್ದಾರೆ, ಡ್ರೋನ್ ಕ್ರೂ ಇದ್ದಾರೆ, ಆಮೇಲೆ ರೈಡ್ ಮಾರ್ಷಲ್ಸು, ರೈಡ್ ಸ್ವೀಪ್ಸು, ಆಮೇಲೆ ವೆಬ್ಸೈಟು ಮತ್ತು IT ಬ್ಯಾಕ್ಗ್ರೌಂಡು ಎಲ್ಲ ಥರನೂ ಒಂದು ರೈಡಿಂಗ್ ಕಮ್ಯುನಿಟಿನ ಅಫಿಷಿಯಲಾಗಿ ಒಂದು ಕಂಪನಿ ಥರ ರನ್ ಮಾಡೋದಕ್ಕೆ ಏನೇನು ಬೇಕೋ ಆ ಥರ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಎಲ್ರಿಗೂ ನಾನು ಅವ್ರಿಗೂ ಖುಷಿಪಡಿಸ್ಬೇಕು, ನಾವು ಮಾಡಬೇಕು, ಎಲ್ಲ ಮಾಡಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾವು ಖರ್ಚು ಕೂಡ ಮಾಡಬೇಕು. ಸೊ ಆ ಥರ ಖರ್ಚು ಮಾಡಬೇಕಂದ್ರೆ ನನಗೂ ಎಕ್ಸ್ಪೆನ್ಸಸ್ ಬೇಕಲ್ವಾ? ಸೊ ಆ ಎಕ್ಸ್ಪೆನ್ಸಸ್ನ ಒಂದು ಸಣ್ಣದಾಗಿ ಇದ್ರಲ್ಲಿ ತೆಗಿತೀನಿ ಅಷ್ಟೇ ನಾನು. ನಮಗೇನು ದಪ್ಪಗಳು ಬರಲ್ಲ. ಇವಾಗ ನೆಕ್ಸ್ಟು ಮಂತು ಕೊಳುಕುಮಲೈ ಏನು ಪ್ಲ್ಯಾನ್ ಮಾಡಿದ್ವಿ ಮುನ್ನಾರ್ ಸ್ಟೇಗೆ ನಾವು ಒಂದೇ ಸಲ ಇನ್ನೂ ನನಗೆ ರಿಜಿಸ್ಟ್ರೇಷನ್ ಆಗಿರೋದು ಒಂದು 5 ಜನ 6 ಜನ ಇದ್ದಾರೆ ಅಷ್ಟೇ ಅಡ್ವಾನ್ಸ್ ಕೊಟ್ಟು. ಸೊ ಅಷ್ಟರಲ್ಲಿ ನಾನು 5 ಜನ 6 ಜನ ನನಗೆ ಬುಕ್ ಮಾಡಿದ್ಮೇಲೆ ಆಗಿರೋದು. ಬಿಕಾಸ್ ನಾವು ಏನೇ ಇಟನರಿ ಏನೇ ರೈಡ್ ಪ್ಲ್ಯಾನ್ ಹಾಕಿದ್ರು, ಏನೇ ಪೋಸ್ಟ್ ಮಾಡಿದ್ರು ಫಸ್ಟು ನಾವು ಸ್ಟೇ ಎಲ್ಲ ಬುಕ್ ಮಾಡಿಬಿಟ್ಟು ಇಟನರಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ಪೋಸ್ಟ್ ಮಾಡೋದು. ಸ್ಟೇ ಬುಕ್ ಮಾಡಬೇಕು ಅಂತ ನನಗೆ ಒಂದೇ ಸಲ 50,000 ಕೊಟ್ಟಿದ್ದೀನಿ ಆ ಸ್ಟೇದವ್ರಿಗೆ, ಮುನ್ನಾರ್ ಸ್ಟೇಗೆ. ಸೊ ಇಮ್ಯಾಜಿನ್ ಮಾಡಿ, ಇವು 50,000 ನನ್ನ ಕೈಯಿಂದ ಕೊಡಬೇಕು. ಅವೆಲ್ಲ ನಮ್ಗೆ ಸುಮ್ಮನೆ ಬರ್ತಾವ? ನಾವು ಖರ್ಚು ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮಾರ್ಜಿನ್ ಇಟ್ಟೇ ಇರ್ತೀವಿ. ಮಾರ್ಜಿನ್ ಇಲ್ದಿರ, ಲಾಭ ಇಲ್ದಿರ ಯಾವುದೂ ಮಾಡಲ್ಲ. ಯಾವನೂ ಸಾಚ ಅಲ್ಲ, ಧರ್ಮಕ್ಕೆ ಯಾವನೂ ಮಾಡಲ್ಲ. ಆಮೇಲೆ ನಾವೇನು ರೀಸನಬಲಾಗಿ ಒಂದು ಚಾರ್ಜ್ ಮಾಡ್ತೀವಿ ಅಷ್ಟೇ. ಸೊ ಅದೇ ಥರನೇ ದೇವ್ರದಯ ನಾವು ಮಾಡೋ ಒಳ್ಳೆ ಕೆಲಸ ಕಾರ್ಯ ಕೆಲವೊಂದು ಕೆಟ್ಟ ಹುಳಗಳು ಹೋಯ್ತು, ಅದು ನಮಗಿನ್ನ ಖುಷಿನೇ ಆ್ಯಕ್ಚುಲಿ. ಜೊತೆಗೆ ಇವಾಗ ಒಂದಾದ್ಮೇಲೆ ಒಂದು ಪ್ರಮೋಷನ್ಸ್ ಬರ್ತಿದ್ದಾವೆ, ಅವರೇ ಫೋನ್ ಮಾಡಿ ಕರೀತಾರೆ. ಇವಾಗ ಡಿ ಡಿ ಹಿಲ್ಸ್ ಕೂಡ ಅಷ್ಟೇ, ಅದೇ ಹಾಗಂತ ಅವರೇ ಬಂದು ಫೋನ್ ಮಾಡಿದ್ರು, ಸರ್ ಹಿಂಗೆ ಒಂದು ರೆಸ್ಟೋರೆಂಟ್ ಇದೆ ಬನ್ನಿ ಸರ್ ಬ್ರೇಕ್ಫಾಸ್ಟು ಅಂತ ಸ್ಪಾನ್ಸರ್ ಮಾಡ್ತೀವಿ ಅಂತ. ಆಯಿತು, ಇವಾಗ ನೋಡಿ ಈ ಥರ ಒಂದು ಪರಂಪರಾ ಅಂತ ಅವರು ರೀಸನಬಲಾಗಿ ಮಾಡಿಕೊಡ್ತೀವಿ ನಿಮಗೆ, ಬನ್ನಿ ಅಂತ ಕರೆದ್ರು. ಸೊ ಅದರಲ್ಲೂ ನಮ್ಮದೊಂದು ಸಣ್ಣ ಮಾರ್ಜಿನ್ ಇರುತ್ತೆ, ಜೊತೆಗೆ ನಿಮಗೂ ರೀಸನಬಲ್ ಆಗಿರುತ್ತೆ, ಒಂದೊಳ್ಳೆ ಅಡ್ವೆಂಚರ್ ಕೂಡ ಇರುತ್ತೆ. ಸೊ ಇಷ್ಟರಲ್ಲೇ ಪ್ಲ್ಯಾನ್ ಮಾಡಿ ಅದನ್ನು ಹಾಕೋಣ, ಡೋಂಟ್ ವರಿ, ಚಿಲ್. ಆಮೇಲೆ ಆ್ಯಸ್ ಅನ್ ಆರ್ಗನೈಸರು ಇವಾಗ ನಮ್ಮದು TSPC ಟ್ರಾವೆಲ್ ಸರ್ವಿಸ್ ಶುರು ಆಗಿ 4 ವರ್ಷ ಆಯಿತು. ನೆಕ್ಸ್ಟು ಅಕ್ಟೋಬರ್ ಬಂದರೆ. ಸೊ 4 ವರ್ಷದಿಂದ ನಾವು 1 ತಿಂಗಳು ಬಿಡ್ದಿರ ಕನ್ಸಿಸ್ಟೆಂಟಾಗಿ ರೈಡ್ಸ್ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 2ರಿಂದ 3 ರೈಡ್ ಇದ್ದೇ ಇರುತ್ತೆ. ಸೊ ಆಸ್ ಅ ಫ್ಯಾಮಿಲಿ ಮ್ಯಾನು, ಆಸ್ ಅ ಫ್ಯಾಮಿಲಿ ಪರ್ಸನ್ನು ನನ್ನ ಕಮಿಟ್ಮೆಂಟ್ಸ್ಗಳೆಲ್ಲ ನಾನು ಸೈಡಿಗಿಟ್ಟು 4 ವರ್ಷದಿಂದ ಈ ಥರ ಒಂದು ರೈಡ್ಸ್ ಮಾಡ್ಕೊಂಡು ಬರಬೇಕಂದ್ರೆ ನಾನು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು, ನನಗೆ ಎಷ್ಟು ಕಮಿಟ್ಮೆಂಟ್ ಕೊಡಬೇಕು. ಸೊ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಸೊ ಅದೇ ಕಮಿಟ್ಮೆಂಟು, ಅದೇ ಪ್ಯಾಷನಿಂದ ಒಂದು ಕಮ್ಯುನಿಟಿಗೆ, ಒಂದು ಟ್ರಾವೆಲರ್ ಕಮ್ಯುನಿಟಿಗೆ ಒಂದು ರೀಸನಬಲ್ ಪ್ರೈಸಾಗಿ ನಾನು ಆರ್ಗನೈಸ್ ಮಾಡಬೇಕು. ಬಂದವ್ರಿಗೆ ಇಲ್ಲಪ್ಪ ಕೊಟ್ಟಿದ್ದ ಅಮೌಂಟಿಗೆ ಸ್ವಲ್ಪ ವರ್ತ್ ಆಯಿತು, ನನಗೂ ವರ್ತ್ ಅನ್ನಿಸ್ತು ನನಗೆ ಅಂತ ಅಂದ್ಕೊಂಡು ಹೋಗಬೇಕು. ಸೊ ಆ ಒಂದು ಇಂಟೆನ್ಷನಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಥರನೂ ರೈಡ್ಸು ಆರ್ಗನೈಸ್ ಮಾಡ್ತೀವಿ. ಲೈಕ್ ಅಡ್ವೆಂಚರಸ್ ಆಗು ಆರ್ಗನೈಸ್ ಮಾಡ್ತೀವಿ, ನಾರ್ಮಲ್ ಸಿಂಪಲ್ ರೈಡ್ಸು ಅಂದರೆ ಯಾವುದೇ ಆಫ್ ರೋಡು ಏನೂ ಇಲ್ದಿರ ಜಸ್ಟ್ ಟಾರ್ಮ್ಯಾಕಲ್ಲಿ ಹೋಗ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋ ಥರನೂ ಆರ್ಗನೈಸ್ ಮಾಡ್ತೀವಿ. ಸೊ ಎಲ್ಲ ಥರನೂ ಆರ್ಗನೈಸ್ ಮಾಡ್ತೀವಿ. ಸೊ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಆಸ್ ಅನ್ ಆರ್ಗನೈಸರ್. ನಮ್ಮ ಕಷ್ಟ ನಮಗೆ ಗೊತ್ತು, ಬಟ್ ಕೆಲವ್ರು ಹಂಗೆ ಕೋಟ್ ಮಾಡಿಬಿಡ್ತಾರೆ, ದುಡ್ಡು ಮನಿ ಮೈಂಡೆಡ್, ಬರೀ ದುಡ್ಡು ಮಾಡ್ತಾನೆ ಅಂತ. ಏನು ಮಾಡೋಕ್ಕಾಗಲ್ಲ.
ದುಡ್ಡು ಎಲ್ಲರೂ ಮಾಡ್ತಾರೆ, ಬಟ್ ನಾವು ದುಡ್ಡನ್ನೇ ಅಂದ್ಕೊಂಡು ಮಾಡ್ತಾಯಿಲ್ಲ. ಹಿಂಗೇನಾ? ಹಾಂ, ಎಲ್ಲ ಬಂದ್ರಲ್ಲ. ಓ ಓ ಐರನ್ ಪಿಕ್, ಕ್ರೇಜಿ ಯಪ್ಪ. ನಮ್ಮ ಬಾಯ್ಸ್ ಇಲ್ಲೇ ಒಂದು ಅಡ್ವೆಂಚರ್ ಆಯಿತು. ಇಲ್ಲೂ ಸ್ಟ್ರೀಮ್ ಇದೆ. ಹಾಂ, ಓ ಓ ಕ್ರೇಜಿ ಎಲ್ಲ ಒದ್ದಾಡ್ತವ್ರೆ ಬರೋದಕ್ಕೆ. ನನಗಂತೂ ಇಷ್ಟಪ್ಪ. ಹೂ ಕ್ರೇಜಿ ಬ್ಯೂಟಿ. ವಾವ್, ಟಯರು ಹಾಕ್ಸಿದ್ದಕ್ಕೂ ಪೈಸಾ ವಸೂಲಾಯಿತು. ವಾಬ್ಲಿಂಗೇ ಇಲ್ಲ, ವಾಬ್ಲಿಂಗೇ ಇಲ್ಲ, ಫುಲ್ಲು ಗ್ರಿಪ್ಪು. ಹೂ ಬ್ಯೂಟಿ ಮ್ಯಾನ್, ಕ್ರೇಜಿ ಬ್ಯೂಟಿ. ಸಾಲ ಕಾಣ್ತಿದೆ ವ್ಯೂ. ಓ ಕ್ರೇಜಿ. ನಮ್ಮ ಇಲ್ಲೇ ಒದ್ದಾಡ್ತಾರೆ ಪಕ್ಕ. ಬ್ಯೂಟಿ ಇದೇ ಆಫ್ ರೋಡು ಮಜಾ. ಓ ಕ್ರೇಜಿ. ಓ ಬರ್ತಿದ್ದಾಳಿಂದೆ. ಟಯರು ಒಳ್ಳೆ ಗ್ರಿಪ್ ಕೊಡ್ತಿದ್ದವು. ಓ ಕೊರಿಯೋ ಬ್ಯೂಟಿ. ಎಲ್ಲೇ ಬಂದೇ ಇಲ್ಲ ಬಾಯ್ಸು, ಎಲ್ಲ ಹುಡುಗರು ಬಂದೇ ಇಲ್ಲ. ಈ ಆಫ್ ರೋಡ್ಗೆ ಒದ್ಲಾಡಿದ್ರೆ ಹೆಂಗೆ? ನಿಂದ ಖುಷಿ ನನಗೆ. ಬಂದ್ಬಿಟ್ಟಿದ್ಯಾ ಹುಡ್ಕೊಂಡು? ಯಾಕೆ ಸ್ಲೋ? ಹಾಂ, ಇದಕ್ಕೆ ಒದ್ದಾಡಿದ್ರೆ ಹೆಂಗೆ? ಯಾರ್ದು? ಓ ಒಬ್ಬೊಬ್ಬರೇ ಬರ್ತಾವ್ರಲ್ಲ ಇವಾಗ. ಅಲ್ಲಾಕಿ ಬ್ರೋ, ಬರ್ಲಿರು. ಹಾಂ, ಅಲ್ಲಾಕಮ್ಮ. ಎಲ್ಲ ಬಂದ್ರಾ? ಇನ್ನೂ ಬಂದಿಲ್ಲ ಬ್ರೋ, ಇನ್ನೂ BMW ಬಂದಿಲ್ಲ, ಇದು ಆರಿ ಬಂದಿಲ್ಲ. ಓ ಕೃಷ್ಣಂ ಸೇವರ್ ಅಲ್ಲಾಕ್ತೀರಾ? ಅಲ್ಲಾಕ್ಬಿಡಿ. ಸೇವಿಯರ್ ರೆಸ್ಕ್ಯೂ ಮಾಡ್ಕೊಂಬಂದ್ರಾ? ರೆಸ್ಕ್ಯೂ ಮಾಡ್ಕೊಂಬಂದಿದ್ದೀರಾ? ಸಾಕು. ಇನ್ನು ಉದಯ್ ಎಲ್ಲಿ? ಓ ಉದಯ್ ಬಂತು ಬ್ರೋ. ಇಲ್ಲಾಕ್ಬಿಡಿ.
ಓ ಡ್ರಿಫ್ಟು ಸೊ ಫೈನಲಿ ನಮ್ಮ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟು 1:30 ಆಗೋಯ್ತು. ಈಗ ಚಕ ಊಟ ಮಾಡಿಕೊಂಡು ಬಮ್ಮೆಕೊಂಡು ಹೋಗಬೇಕು, ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಎಪಿಸೋಡ್ ಬರ್ತೀನಿ, ವೆಯ್ಟ್.